ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಟುಡೇ ಐ ಆಮ್ ವೆರಿ ವೆರಿ ಹ್ಯಾಪಿ. ಸೊ ಫಸ್ಟ್ ಡೇ ಪ್ಲೇ ಗ್ರೂಪ್ಗೆ ಸಾತ್ವಿಕ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಅಳ್ತಾ ಕೂತಿದ್ದೆ. ಅವ್ನು ಬಿಟ್ಟಿರೋಕ್ಕಾಗದೆ ತುಂಬಾ ಕಷ್ಟಪಟ್ಕೊಂಡು. ಬಟ್ ಈಗ ಅವ್ನು ಜಸ್ಟ್ ನರ್ಸರಿಗೆ ಹೋಗ್ತಾ ಇದ್ದಾನೆ. ಅವ್ನು ಖುಷಿಯಾಗಿ ಸ್ಕೂಲ್ಗೆ ಹೋಗಿದ್ದೇನೋ ಒಂಥರ ಪ್ರೌಡ್ ಮೂಮೆಂಟು ನನಗೆ. ಇವತ್ತಿನ ವಿಡಿಯೋನಲ್ಲಿ ಸಾತ್ವಿಕ್ ಫಸ್ಟ್ ಡೇ ನರ್ಸರಿ ಸ್ಕೂಲ್ ಹೇಗೆ ಎಂಜಾಯ್ ಮಾಡ್ತಾನೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸ್ಕೂಲಿಂದನೂ ಕೆಲವೊಂದು ವಿಡಿಯೋಸ್ ಎಲ್ಲ ಸೆಂಡ್ ಮಾಡ್ತಾರೆ. ಹಾಗೆ ಅವ್ನು ಫಸ್ಟ್ ಡೇ ಸ್ಕೂಲ್ಗೆ ಹೋಗೋದಕ್ಕೋಸ್ಕರ ನಮ್ಮ ಪ್ರಿಪ್ರೇಷನ್ ಹೇಗಿತ್ತು ಅನ್ನೋದನ್ನೆಲ್ಲ ಈ ವಿಡಿಯೋನಲ್ಲಿ ನೋಡ್ತೀರಾ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬೆಳಗ್ಗೆಯಿಂದ ತುಂಬಾ ತಯಾರಿಯಾಗಿದೆ, ಅದನ್ನೆಲ್ಲ ನೋಡ್ಕೊಂಬನ್ನಿ. ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾಕೋ ಗೊತ್ತಿಲ್ಲ, ಸಾತ್ವಿಕ್ಗೆ ಇಡ್ಲಿ ದೋಸೆ ಅಂತಂದರೆ ತುಂಬಾ ಇಷ್ಟ. ಸೊ ಫಸ್ಟ್ ಡೇ ಸ್ಕೂಲ್ಗೆ ಲೇಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ದೋಸೆ ಮತ್ತು ಇಡ್ಲಿ ಏನಾದರೂ ಆ ರೀತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ನಾನು ಇಡ್ಲಿನ ಮಾಡ್ತಾಯಿದ್ದೀನಿ. ಸಾತ್ವಿಕ್ಗೆ ಇಡ್ಲಿ ಅಂತಂದರೆ ತುಂಬ ಇಷ್ಟ, ತುಂಬಾ ಇಷ್ಟಪಟ್ಟು ತಿಂತಾನೆ. ನಾನು ಈ ಹಿಟ್ಟಿಗೆ ಬಂದು ಬ್ಯಾಟರ್ಗೆ ಒಂದು ಸ್ವಲ್ಪ ಜೀರಿಗೆ, ಮೆಣಸು, ಮೆಂತೆ ಎಲ್ಲ ಹಾಕಿ ರುಬ್ಕೊತೀನಿ. ಪ್ಲೈನ್ ವೈಟಾಗಿ ನಾನು ಇಡ್ಲಿನ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ ಮೆಂತೆ, ಮೆಣಸು ಅದೆಲ್ಲ ಹಾಕಿದಾಗ. ಹಾಗೆ ಇಲ್ಲಿ ಪಕ್ಕದಲ್ಲಿ ಟೀ ಕೂಡ ಮಾಡ್ಕೋತಾ ಇದ್ದೀನಿ. ಟೀ ಮಾಡಿಕೊಂಡು ಸಾತ್ವಿಕನ ಹೆಬ್ಬರಿಸ್ಬಿಟ್ಟು ಅವನನ್ನು ಕುಳಿಸ್ಬಿಟ್ಟು ಟೀ ಕೊಟ್ಬಿಟ್ರೆ ಕುಡಿಯೋ ಅಷ್ಟರೊಳಗಡೆ ನನಗೆ ಇನ್ನೂ ಏನು ಕಿಚನಲ್ಲಿ ಕೆಲಸ ಇದೆಯೋ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಇಡ್ಲಿ ಅಂತೂ ಸೂಪರ್ ಸಾಫ್ಟಾಗಿ ಬಂದಿತ್ತು. ಡಿಮಾರ್ಟಿಂದ ಮಲ್ಟಿಗ್ರೇನ್ ಪಾಪ್ಕಾರ್ನ್ನ ತಂದಿದ್ದೆ. ಸೊ ಮನೆಯಲ್ಲೇ ಪ್ರಿಪೇರ್ ಮಾಡಿ ಅದನ್ನು ಬಾಕ್ಸ್ಗೆ ಹಾಕಿ ಕಳಿಸೋಣ ಅಂತ ಇವತ್ತು ಅವ್ನು ಬಾಕ್ಸ್ಗೆ ಪಾಪ್ಕಾರ್ನ್ ಹಾಗೆ ಇಡ್ಲಿ ಚಟ್ನಿ ಹಾಕಿ ಕಳಿಸಿದ್ದೆ. ನರ್ಸರಿಗೆ ಹೋಯ್ತವನೇ ನಿನ್ನ ಮಗ ಫಸ್ಟ್ ಡೇ ಸ್ಕೂಲ್ಗೆ. ಎಷ್ಟು ಬೇಗ ಒಂದು ವರ್ಷ ಓದ್ಬಿಟ್ನಲ್ಲ ಸ್ಕೂಲ್ ಅವನು. ಸ್ಕೂಲ್ಗೆ ಹೋಗೋಕೆ ಹ್ಯಾಪಿನಾ? ಓಕೆ, ಪ್ರೆಸ್ ಮಾಡು. ಯಾರ್ಯಾರು ಬಂದಿರ್ತಾರೆ ಇವತ್ತು ಸ್ಕೂಲ್ಗೆ? ಹೊಸ ಪಾಪುಗಳು ಬಂದಿರ್ತಾರಾ? ಆಟ ಆಡ್ತೀಯ ಅವ್ರ ಜೊತೆ? ಓಕೆ, ಗುಡ್ ಬಾಯ್ ಥರ ಇರಬೇಕು ಚಿನ್ನಿ, ಓಕೆನಾ? ಮೆತ್ತಿಗೆ. ಸೊ ಬಾಕ್ಸಿಗೆಲ್ಲ ಹಾಕಿ ಸಾತ್ವಿಕಿಗೆ ಸ್ಕೂಲ್ ಬ್ಯಾಗ್ ಇವತ್ತು ತೊಗೊಂಡು ಬಿಡಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಡೇ ಅಲ್ವಾ, ಟೆಂಪಲ್ಗೆ ಹೋಗಿ ದೇವರ ಆಶೀರ್ವಾದ ತೊಗೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು. ದೇವಸ್ಥಾನದ ಹೊರಗಡೆ ಒಬ್ಬರು ದೊಡ್ಡವ್ರು ಕೂತಿರ್ತಾರೆ ಯಾವಾಗಲೂ ಡಮರುಕನ ಇಟ್ಕೊಂಡು. ಅದರಲ್ಲಿ ಚಿಕ್ಕ ಮಕ್ಕಳಿಗೆ ದೃಷ್ಟಿ ತೆಗಿತಾರೆ. ಹಾಗೆ ಸಾತ್ವಿಕಗೂ ನಾನು ಇಲ್ಲಿ ದೃಷ್ಟಿನ ತೆಗಿಸ್ದೆ. ಸೊ ಅವ್ನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಾನು ಡೈಲಿ ದೃಷ್ಟಿ ಹಾಕ್ತಿದ್ದೆ. ಈಗ ರೇರ್ ಆಗಿದೆ, ಎಲ್ಲಿಗಾದ್ರೂ ಹೋಗಿ ಬಂದರೆ ಮಾತ್ರ ದೃಷ್ಟಿ ಹಾಕ್ತೀನಿ. ಅವ್ನಿಗೆ ಯಾಕೋ ದೃಷ್ಟಿ ಹಾಕೋಣ ಅಂತ ಅನಿಸಿ ಅವ್ರ ಕೈಯಲ್ಲಿ ದೃಷ್ಟಿ ಹಾಕಿಸಿ ಆಶೀರ್ವಾದನ ಮಾಡಿಸ್ದೆ. ದೇವಸ್ಥಾನಕ್ಕೆ ಹೋಗಿ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದ್ದಾನೆ, ಎಲ್ಲ ಒಳ್ಳೆಯದೇ ಆಗಬೇಕು, ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳಿ ದೇವ್ರನ್ನ ಮನಸ್ಫೂರ್ತಿಯಾಗಿ ಕೇಳಿಕೊಂಡು ಹಾಗೆ 3 ಪ್ರದಕ್ಷಿಣೆನ ಹಾಕ್ಕೊಂಡು ದೇವರ ಬೊಟ್ಟು ಏನಿರುತ್ತೆ ಬೊಟ್ಟೆಲ್ಲ ಇಟ್ಕೊಂಡು ಪ್ರಸಾದ ಹೂವು ಎಲ್ಲ ತಗೊಂಡು ಮನಸ್ಸು ತೃಪ್ತಿಯಿಂದ ದೇವರ ಪೂಜೆನ ಮಾಡಿ ದೇವ್ರ ಹತ್ರ ವರ ಕೇಳಿಕೊಂಡು ದೇವ್ರ ಹತ್ರ ನಮ್ಮ ಕೋರಿಕೆಗಳು ಏನೇನಿದೆಯೋ ಎಲ್ಲ ಹೇಳಿ ಬಂದೆ. ಸೊ ನೀವು ಈಗೇನಾ ದೇವ್ರ ಹತ್ರ ಹೋದಾಗ ಏನೇನೆಲ್ಲ ಕೇಳ್ಕೊತೀರಾ? ನೀವು ಅಂದರೆ ಬಾಯಿ ಬಿಟ್ಟು ಕೇಳ್ತೀರಾ, ಮನ್ಸಲ್ಲಿ ಕೇಳ್ಕೊತೀರಾ, ಇಲ್ಲ ಏನು ಕೇಳ್ಕೊಳ್ದೆ ಹೋಗಿ ಜಸ್ಟ್ ಕೈ ಮುಗಿದು ಬರ್ತೀರಾ? ಏನು ಮಾಡ್ತೀರಾ ಅಂತ ಹೇಳಿ ನಂಗೆ ತಿಳಿಸಿ. ನಾನು ಯೂಶ್ವಲಿ ವಾರ ಹೋಗ್ತೀನಿ ದೇವಸ್ಥಾನಕ್ಕೆ. ವಾರ ನಾನು ಏನೂ ಕೇಳೋದಿಲ್ಲ. ನಾನು ಈ ಥರ ಸ್ಪೆಷಲಾಗಿ ನನ್ನ ಮೂಮೆಂಟ್ಸ್ ಇರುತ್ತಲ್ಲ, ಆ ಮೂಮೆಂಟ್ಸಲ್ಲಿ ನನ್ನ ಮನಸ್ಸಲ್ಲಿ ಏನಿರುತ್ತೋ ಅದೆಲ್ಲ ದೇವ್ರ ಹತ್ರ ನಾನು ಒಪ್ಪಿಸ್ಬಿಡ್ತೀನಿ. ಸೊ ಎಲ್ಲ ದೇವರು ಒಳ್ಳೆಯದೇ ಮಾಡ್ತಾನೆ ಅನ್ನೋ ನಂಬಿಕೆ. ಹೇಳಿ ಆಚೆಗೆ ನಡಿ, ಶೋ ಬಿಚ್ಚೋ. ನೋಡಿದ್ರಲ್ವಾ ಸಾತ್ವಿಕ್ ಎಷ್ಟು ಖುಷಿಯಾಗಿ ಹೋಗಿದ್ದಾನೆ ಸ್ಕೂಲ್ಗೆ ಅಂತ. ಈಗ ನನಗೂ ಕೆಲಸ ಇದೆ, ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅವನನ್ನು ಸಂಜೆ ಒಂದು ಸ್ವಲ್ಪ ಬೇಗನೆ ಹೋಗಿ ಕರ್ಕೊಂಬರ್ತೀನಿ. ಹಾಗೆ ಸ್ವಲ್ಪ ಫೀಸ್ ಸ್ಟ್ರಕ್ಚರ್ ಅದೆಲ್ಲ ಅವನಿಗೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ 60+ ಆ ಥರ ಬರೋ ಥರ ಫೀಲ್ ಆಗ್ತಾಯಿದೆ ನಮಗೆ. ಅದಕ್ಕೋಸ್ಕರನೇ ಹೋಗಿ ಫೀಸ್ ಸ್ಟ್ರಕ್ಚರ್ ಒಂದ್ಸರಿ ಮಾತಾಡ್ಕೊಂಡು ಬರಬೇಕು. ಇನ್ನೂ ತುಂಬಾ ಸ್ಕೂಲ್ ಪ್ರಿಪ್ರೇಷನ್ಸ್ ಎಲ್ಲ ಇದೆ ಅವನಿಗೆ.
ಇದೇ ರೀತಿ ಮಕ್ಕಳು ಸ್ಕೂಲ್ಗೆ ಜಾಯ್ನ್ ಆಗಿದ್ದಾದಮೇಲೆ ಯಾವಾಗಲೂ ಅವ್ರ ಸ್ಕೂಲ್ ಬಗ್ಗೆ ಯೋಚನೆ ಮಾಡೋದೇ ನಮ್ಗೆ ಒಂದು ಪಾರ್ಟ್ ಟೈಮ್ ಜಾಬು. ಅವನಿಗೆ ಬಾಕ್ಸ್ಗೆ ಇಡ್ಲಿನ ಹಾಕಿ ಕಳಿಸಿದ್ದೀನಿ, ಇಡ್ಲಿ ಚಟ್ನಿ, ಹಾಗೆ ಪಾಪ್ಕಾರ್ನ್ ಮಾಡಿ ಕಳಿಸಿದ್ದೀನಿ. ಫ್ರೂಟ್ಸು ವೆಜಿಟೇಬಲ್ಸ್ ಇವತ್ತೇನು ನಾನು ಕೊಟ್ಟು ಕಳ್ಸೋಕೆ ಹೋಗಲಿಲ್ಲ. ಬಟ್ ಅದಾದಮೇಲೆ ಅವನಿಗೆ ಬೇಕಾಗುತ್ತೆ, ನಾವು ತುಂಬ ಜನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ಮತ್ತು ಅವ್ರು ತಿನ್ನಬೇಕಾದ್ರೆ ಇವನಿಗೆ ಫ್ರೂಟ್ಸ್ ಏನೂ ಇಲ್ಲ ಅಂತ ಅಂದ್ಕೊಬಾರ್ದು ಅಂದ್ಬಿಟ್ಟು ಈಗ ಹೋಗ್ಬಿಟ್ಟು ನಾನು ಫ್ರೂಟ್ಸ್ನ ತಂದಿದ್ದೀನಿ. ಇದು ನನಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದು. ಹಾಗೆ ಬನಾನಾ, ಆ್ಯಪಲ್ಲು, ಪೊಮೊಗ್ರಾನೆಟ್ಟು, ಸಪೋಟ, ಈ ಫ್ರೂಟ್ಸ್ನ ನಾನು ಇವಾಗ 1 ವೀಕ್ ಆಗೋಷ್ಟು ತೊಗೊಂಬಂದಿದ್ದೀನಿ. ಈ ವೀಕ್ ಪೂರ್ತಿ ಇದು ಫ್ರೂಟ್ಸ್ ಇರುತ್ತೆ. ಅವನಿಗೆ ವೆಜಿಟೇಬಲ್ಸ್ಗೆ ಕುಕುಂಬರು ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡ್ತೀನಿ. ವೆಜಿಟೇಬಲ್ಸ್ ಅವೆರಡೇ ಅವ್ನಿಗೆ ತುಂಬ ಇಷ್ಟ. ಸೊ ಅವೆರಡನ್ನ ನ್ಯೂಟ್ರಲ್ ಸೆಲೆಕ್ಷನ್ ಅದು, ಕುಕುಂಬರೂ ಕ್ಯಾರೆಟ್. ಇವತ್ತು ವೆಜಿಟೇಬಲ್ಸ್ ಏನು ಕೊಟ್ಟು ಕಳ್ಸೋದು ಬೇಡ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಪಾಪ್ಕಾರ್ನ್ ಕೊಟ್ಟು ಕಳಿಸಿದ್ದೀನಿ ಕಾರ್ನ್ದು. ಅದಕ್ಕೋಸ್ಕರ ಈಗ ಫ್ರೂಟ್ಸ್ನ ಒಂದು ಸ್ವಲ್ಪ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸ್ಬೇಕು. ನನ್ನ ಹಸ್ಬೆಂಡ್ ಕೈಯಲ್ಲಿ ಹೋಗಿ ಸ್ಕೂಲ್ ಹತ್ರ ಕೊಟ್ಟು ಬರ್ತಾರೆ. ದೋಸೆ ಹಾಕ್ಕೊಡು ಅಂದಿದ್ದಕ್ಕೆ ಎಷ್ಟು ಮಾಡ್ತಾರೋ ತೋರಿಸ್ತೀನಿ. ಏನಿದು? ಅದು ಎತ್ತಕ್ಕೂ ಆಗ್ತಾಯಿಲ್ಲ ಬಿಸಿ. ಇಲ್ಲೋಡಿ ನನಗೆ ಮಾಡಿಕೊಡ್ತಾ ಇರೋದು ದೋಸೆ. ಇವಾಗ ತೋರಿಸ್ತಿದ್ರು ಕ್ಲೀನಾಗಿ. ಎಷ್ಟು ಸೂಪರಾಗಿ ಬರ್ತಾಯಿದೆ ದೋಸೆ. ಇದು ನನಗೆ ಮಾಡಿಕೊಡ್ತಾ ಇರೋದು ದೋಸೆ. ಇದು ದೋಸೆ. ಮತ್ತೆ ಈ ಕಡೆ ಒಂದು ಶೇಪ್ ಹೋಗ್ಬಿಟ್ಟು ನಾನು ಅದೆಲ್ಲ ಮಾಡಿಬಿಟ್ಟು ಹಾಕಿದ್ದು. ವೆಯ್ಟ್ ಇಷ್ಟೊತ್ತು ಹೀಟ್ ಆಗಿತ್ತು, ಅದಕ್ಕೆ ಕರೆಕ್ಟಾಗಿ ಬರ್ತೈತೆ. ಅಲ್ಲ ನಾನೇನು ಹೇಳಿದೆ? ನಾನೇನು ಹೇಳಿದೆ? ನಾನು ಅದನ್ನೇ ತಾನೇ ಹೇಳಿದ್ದು. ಬಿಸಿ ಮಾಡಬೇಕು ತವಾ, ಅದಾದ್ಮೇಲೆ ಹಾಕ್ಬೇಕು ಅಂತ ನಾನು ಹೇಳಿದೆ. ನೀನೇನಂದೆ? ಬಿಸಿ ಮಾಡಿದ್ದೀನಿ ಅಂದೆ. ಒಂದು ದೋಸೆ ಕೇಳಿದ್ರೆ ಅದನ್ನ ಆಲ್ ಇಂಡಿಯಾ ಮಾಡಿಕ್ಕಿದೆಯಲ್ಲ. ಈಗ ಈವ್ನಿಂಗ್ ಆಗಿದೆ, ಸನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನಕ್ಕೆ? ಅವನ ಬ್ಯಾಗ್ ಆಯ್ತಲ್ಲ. ಸಾತ್ವಿಕ್ನ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗಿ ಸಾತ್ವಿಕ್ನ ಪಿಕ್ ಮಾಡಿಕೊಂಡು ಅವನಿಗೆ ಬುಕ್ಸ್ ಎಲ್ಲ ಕೊಡ್ತಾರೆ, ತೊಗೊಂಡು ಬರಬೇಕು. ಇವತ್ತು ಬಂದು ಬುಕ್ಗೆಲ್ಲ ರ್ಯಾಪರ್ಸ್ ಅದೆಲ್ಲ ಹಾಕ್ಬೇಕಿತ್ತು. ಹಾಕು ಬಾಗಿಲು. ಆಟಾಡು, ಜಾರು ಜಾರು ಚಿನಿ, ಹತ್ತಿ ಜಾರು ನೋಡು. ಹತ್ತಿ ಜಾರು ಮಗನೆ, ಮಮ್ಮಿ ವಿಡಿಯೋ ಮಾಡ್ತೀನಿ.
ಏ ಸೂಪರ್. ಲೇಟ್ ಆಯಿತು. ಏನು ಆರಿದ್ದು? ಪಿಜಿಯನ್ಗಾ ಅಬ್ಬು ಆಯ್ತಾ ಪಿಜಿಯನ್ ಕಾಲು? ಸಾಕಾ ಮಗ್ನೆ ಐಟಮ್ಸ್ ನಿನಗೆ? ಐಟಮ್ಸ್ ಸಾಕಾ? ಬುಕ್ಸು ಇದ್ರಲ್ಲಿ ಹಾಕಿ ಹೇಳ್ತೀವಿ. ಇದ್ರಲ್ಲಿ ಹಾಕು ಕ್ರಯಾನ. ನಾನೇ ಏನೇನು ತಿಂದೆ? ಹ್ಞೂ ಪಾಪ್ಕಾರ್ನ್ ತಿಂದಿಲ್ವಾ? ಯಾಕೆ? ಪಾಪ್ಕಾರ್ನ್ ಮಾಡಿ ಕೊಟ್ಟು ಕಳಿಸ್ತೆ, ತಿನ್ಬೇಕು ತಾನೆ. ಮತ್ತೇನಕ್ಕೆ ಪಾಪ್ಕಾರ್ನ್ ತಗೋ ಅಂತಂದಿದ್ದು? ಇರು, ಏನು ಮಾಡ್ತಾ ಇದೀಯಾ? ತೋರಿಸು ಏನದು? ಏನು ಚಿನಿ ತಿಂತಾ ಇರೋದು? ನಿನ್ಗೆ ಅಷ್ಟಿಷ್ಟನಾ ಇಡ್ಲಿ ಅಂದರೆ? ಎಷ್ಟಿಷ್ಟ ಮಂಗಾರ ಇಡ್ಲಿ ಅಂದರೆ? ಸ್ಕೂಲ್ ಹೆಂಗಿತ್ತು ಇವತ್ತು? ಸೂಪರಾ? ಚಿನಿ ಯಾರ್ಯಾರು ಬಂದಿದ್ರು? ಯಾರ್ಯಾರು ಬಂದಿದ್ರು? ಶಾನ್ವಿಕನಾ? ಆಮೇಲೆ ಓಕೆ. ಅಷ್ಟೇನಾ? ಸೌಮ್ಯ ಮ್ಯಾಮು? ಸೌಮ್ಯ ಮ್ಯಾಮ್ ಹೋದ್ರಾ? ಜ್ಯೋತಿ ಮ್ಯಾಮ್ ಹೋದ್ರಾ? ಹೊಸ ಮ್ಯಾಮ್ ಹೆಸ್ರೇನು? ಹೊಸ ಮ್ಯಾಮ್ ಹೆಸರು? ದೀಪಾ. ಹಾಂ. ಇನ್ಮೇಲೆ ನಿಮ್ಮ ಮ್ಯಾಮ್ ಹೆಸರು ದೀಪಾ ಮ್ಯಾಮ್. ದೀಪಾ ಮ್ಯಾಮ್ ಇನ್ಮೇಲೆ ನಿಂಗೆ. ನನಗೆ ಗೊತ್ತಾಯ್ತು, ನಾನು ಎಲ್ಲ ಕೇಳ್ಕೊಂಡು ಬಂದೆ ನಿಂಗೆ ಯಾರು ಟೀಚರ್ ಅಂತ. ನಿನ್ನ ಟೀಚರ್ ಹೆಸರು ದೀಪಾ ಮ್ಯಾಮ್. ಓಕೆ. ಸಾತ್ವಿಕಿಗೆ ಸ್ಕೂಲಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಇದೆಲ್ಲ ಬೇಕಾಗಿರಲಿಲ್ಲ. ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ಸು ನೋಟ್ ಬುಕ್ಸ್ ಮಾತ್ರ ಕೊಟ್ಟಿದ್ರೆ ಸಾಕಾಗ್ತಿತ್ತು. ಬಟ್ ಅವರು ಇದೆಲ್ಲ ಒಂದು ಪ್ಯಾಕೇಜ್ ತೊಗೊಬೇಕು ಅಂದಿದ್ದರಿಂದ ಏನೂ ಮಾಡೋಕ್ಕಾಗಲ್ಲ. ಈ ಥರ ಒಂದು ಜಾಮೆಟ್ರಿ ಬಾಕ್ಸ್ ಕೊಟ್ಟಿದ್ದಾರೆ, ಕಲರ್ ಪೆನ್ಸಿಲ್ಸ್, ಹಾಗೆ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಸ್ಟಿಕ್ಕರ್ಸ್ ಜೊತೆಗೆ ಇದು ರ್ಯಾಪರು. ಅದಾದಮೇಲೆ ಅವನಿಗೆ ಬೇಕಾಗಿರೋಂತಹ ಬುಕ್ಸಸ್ ಏನೇನಿದೆಯೋ ಎಲ್ಲ ಕೊಟ್ಟಿದ್ದಾರೆ. ಇವತ್ತೇ ಫುಲ್ ಎಲ್ಲ ರ್ಯಾಪರ್ಸ್ ಹಾಕಿ ಕಳಿಸ್ಬೇಕು ನಾಳೆಗೆ ಅಂತ ಹೇಳಿದ್ದಾರೆ. ಹಾಕಬೇಕು. ಹಾಗೆ 2 ಪೆನ್ಸಿಲ್ಲು, 1 ಎರೇಸರು ಮತ್ತು 1 ಶಾರ್ಪ್ನರು. ಓಕೆನಾ? ಇಷ್ಟು ಸ್ಕೂಲಲ್ಲಿ ಇವತ್ತು ಸಾತ್ವಿಕಿಗೆ ಕೊಟ್ಟಿರೋವಂಥದ್ದು. ಸೊ ಇದು ಬಿಟ್ಟು ಅವನು ಸಮ್ಮರ್ ಕ್ಲಾಸ್ಗೆ ಹೋಗ್ತಿದ್ನಲ್ಲ, ಅಲ್ಲಿ ಕೆಲವೊಂದು ಐಟಮ್ಸು ಮಿಕ್ಕಿದ್ದಾವೆ. ಈ ಥರ ಹತ್ತಿ ಸ್ವಲ್ಪ ಮಿಕ್ಕಿದೆ, ಆಮೇಲೆ ಸೀಸರು, ಮತ್ತು ಇದು ಟೂತ್ ಪಿಕ್ ಇದು ಬಂದು ಒಂದು ಪ್ಯಾಕೆಟ್ ಇದೆ, ಯೂಸ್ ಮಾಡಬೇಕು. ಹಾಗೆ ಕ್ರಯಾನ್ಸ್ ಅರ್ಧ ಒಂದು ಬಳಸಿ ಅರ್ಧ ಹಂಗೆ ಇದೆ. ಮತ್ತು ಇದರಲ್ಲೂ ಪೆನ್ಸಿಲ್ಲು, ಶಾರ್ಪ್ನರು, ಎರೇಸರ್ ಕೊಟ್ಟಿದ್ದಾರೆ. ಬಟ್ ಅವ್ರು ಏನು ಯೂಸೇ ಮಾಡಲಿಲ್ಲ. ಸೊ ಇದೊಂದು ಎಕ್ಸ್ಟ್ರಾ ಇದೆ. ಹಾಗೆ ಅವನಿಗೆ ಸ್ಕೆಚಸ್ ಕೊಟ್ಟಿದ್ದಾರೆ, ಕ್ರಯಾನ್ಸ್ ಸ್ಕೆಚಸ್ಸು ಅರ್ಧ ಯೂಸ್ ಮಾಡಿದ್ದಾನೆ ಅನಿಸುತ್ತೆ, ಇನ್ನೆಲ್ಲ ಹಂಗೆ ಇದೆ. ಮತ್ತು ಅವನ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ಗೆ ಗಮ್ ಕೊಟ್ಟಿರೋದು. ಹಾಗೆ ಸಾತ್ವಿಕು ತುಂಬಾ ಇದು ಮಾಡಿದ್ದಾನೆ, ಕಲರಿಂಗ್ಸು ತುಂಬ ಚೆನ್ನಾಗಿ, ಎಷ್ಟು ಸಖತ್ತಾಗಿ ಮಾಡಿದ್ದಾನೆ ಗೊತ್ತಾ? ನೋಡ್ದಾ? ಇದು ಮಾಡಿದ್ದಾನೆ ಡೈನೋಸರ. ಇದನ್ನು ಅವ್ರು ಪೆನ್ಸಿಲಲ್ಲಿ ಹಾಕ್ಕೊಡ್ತಾರೆ. ಇವನು ಬ್ಲ್ಯಾಕ್ ಕಲರ್ ಸ್ಕೆಚಲ್ಲಿ ಫಸ್ಟು ಬಾರ್ಡ್ರ್ ಮಾಡಿಬಿಟ್ಟು ಅದಾದಮೇಲೆ ಅದಕ್ಕೆ ಕಲರಿಂಗ್ ಮಾಡಬೇಕು. ಆಮೇಲೆ ಹಿಂಗೆ, ಆಮೇಲೆ ಇಲ್ಲೊಂದು ಔಲ್,
ಮತ್ತು ಯೂನಿಕಾರ್ನ್ ಇದೆಲ್ಲ ಸಮ್ಮರ್ ಕ್ಲಾಸಲ್ಲಿ ಮಾಡಿರೋದು. ಈ ಸಮ್ಮರ್ ಕ್ಲಾಸಲ್ಲಿ ಅವರ ಮಾಡಿಸಿರೋ ಆ್ಯಕ್ಟಿವಿಟಿ ಬಿಟ್ಟು ಇಷ್ಟೆಲ್ಲ ಕಲರಿಂಗ್ ಮಾಡಿಸಿರೋದು ನನಗೆ. ಪಿಕಾಕ್ ನೋಡಿ ಚೆನ್ನಾಗಿ ಮಾಡಿದ್ದೀನಿ. ಆಮೇಲೆ ಇದೊಂದು ಬರ್ಡ್, ಆಮೇಲೆ ಇದೊಂದು ಜೋಕರ್. ಇಷ್ಟು ಮಾಡಿಸಿದ್ದಾರೆ. ಇನ್ನೊಂದು 4-5 ಪೇಜ್ ಏನೋ ಐತೆ. ನಾನು ಮನೆಯಲ್ಲಿ ಯಾವುದಾದ್ರು ಒಂದು ಡ್ರಾಯಿಂಗ್ ಹಾಕ್ಬಿಟ್ಟು ನನಗೆ ಇದು ಮಾಡಬೇಕು. ಈ ಫೈಲಲ್ಲಿ ಹಾಕ್ಕೊಟ್ಟಿದ್ರು ಮಿಗಿಲಿರೋದೆಲ್ಲ. ಸೊ ಇಷ್ಟು ನೈಟ್ ಡಿನ್ನರ್ನ ಮುಗಿಸ್ಕೊಂಡು ನಾವಿಲ್ಲಿ ರ್ಯಾಪರ್ಸ್ ಹಾಕಕ್ಕೆ ಕೂತ್ಕೊಬಿಟ್ವಿ. ಒಂದು 1 ಅವರ್ ಆಯಿತು ರ್ಯಾಪರ್ಸ್ ಎಲ್ಲ ಹಾಕಿ, ಪಿನ್ಸ್ ಹಾಕಿ, ಸ್ಟಿಕ್ಕರ್ ಹಾಕಿ, ಅದಕ್ಕೆಲ್ಲ ನೇಮ್, ಸ್ಕೂಲ್, ಸ್ಟ್ಯಾಂಡರ್ಡ್ ಎಲ್ಲ ಬರೆದು ಅದನ್ನೆಲ್ಲ ಸೆಟ್ ಮಾಡಿ ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡಿ ನೆಕ್ಸ್ಟ್ ಡೇಗೆ ಇಡೋದಕ್ಕೆ. ಆ ಗ್ಯಾಪಲ್ಲಿ ಸಾತ್ವಿಕ್ ಡಿಸ್ಟರ್ಬ್ ಮಾಡ್ತಿದ್ದ ಅಂತ ಅವನಿಗೆ ಮೊಬೈಲ್ನ ಹಾಕಿ ಕೊಟ್ಬಿಟ್ಟಿದ್ವಿ. ತುಂಬ ಮಳೆ ಬೀಳ್ತಿದ್ದರಿಂದ ಟಿ ವಿನೂ ವರ್ಕ್ ಆಗ್ತಿರ್ಲಿಲ್ಲ, ಡಿಶ್ಶು. ಸೊ ಅದಕ್ಕೋಸ್ಕರನೇ ಸೊ ಈ ರೀತಿ ಹೋಯ್ತು ಸಾತ್ವಿಕ್ ಫಸ್ಟ್ ಡೇ ಸ್ಕೂಲ್, ನಮ್ಮ ಜರ್ನಿ. ನಿಮ್ಮ ಮಕ್ಕಳನ್ನ ಹೊಸದಾಗಿ ಸ್ಕೂಲಿಗೆ ಸೇರಿಸಿದ್ದೀರಾ ಅಂತಂದರೆ ನಿಮ್ಮ ಫೀಲಿಂಗ್ ಹೇಗಿದೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅನ್ನೋದನ್ನು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿದ್ದೀರಾ ಅಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.